ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಚಂದಾಪುರ ಆನೇಕಲ್ ತಾಲೂಕು ಬ್ರಾಹ್ಮಣ ಮಹಾಸಂಘ ಸದಸ್ಯರ ಸಹಾಯದಿಂದ ಸಾಮೂಹಿಕವಾಗಿ ಇವತ್ತು ANR ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಲ್ಯಾಣೋತ್ಸವ. ಷಷ್ಠಿ ಅಂದ ಕೂಡಲೇ ನಮಗೆ ನೆನಪಾಗ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರ. ಷಣ್ಮುಖನಾಥ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಈ ಒಂದು ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಸಹ ಸನ್ಮಂಗಳ ಉಂಟಾಗಲಿ ಅನ್ನೋ ಒಂದು ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಶಿವ ಶಿವ ಶಿವ. ಇನ್ನು ಬರುವಂತಹ 3 ತಿಂಗಳು ತುಂಬ ಕ್ರೂರವಾಗಿರೋದ್ರಿಂದ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ. ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಸನಾತನ ಧರ್ಮದಲ್ಲಿ ಸಮಾಜದಲ್ಲಿ ಯಾವಾಗ ಏರುಪೇರುಗಳು ಉಂಟಾಗುತ್ತೋ, ಕ್ಲೇಶಗಳು ಕ್ರೋಧಗಳು ಹೆಚ್ಚಾಗುತ್ತೋ, ಲೋಕ ಕಲ್ಯಾಣಕ್ಕಾಗಿ ನಮ್ಮ ಪೂರ್ವಿಕರು ಹೋಮ ಹವನಗಳನ್ನ ಯಜ್ಞಗಳನ್ನ ನಡೆಸ್ತಾರೆ. ಆ ಒಂದು ಪದ್ಧತಿಗಳು ಇಂದಿಗೂ ಕೂಡ ಮುಂದುವರೆದಿದೆ. ಲೋಕ ಕಲ್ಯಾಣಾರ್ಥಕವಾಗಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ಶ್ರದ್ಧಾ ಭಕ್ತಿಗಳಿಂದ ಶ್ರೀವಲ್ಲಿ ದೇವಸೇನ ಸಹಿತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿರವರ ಕಲ್ಯಾಣೋತ್ಸವವನ್ನ ಶ್ರದ್ಧಾ ಭಕ್ತಿಗಳಿಂದ ಆಯೋಜನೆಗೊಂಡಿತ್ತು. ಯಾರು ಉಪನಯನಗಳನ್ನ ಸ್ವೀಕರಿಸಿಕೊಂಡಿದ್ದರೋ ಅಂತಹ ಬಾಲ ಒಟುಗಳನ್ನ ಆಹ್ವಾನ ಮಾಡಿಕೊಂಡು ಪುರೋಹಿತ ವರ್ಗ ಉತ್ಸವ ಮೂರ್ತಿಯ ಪುರ ಮೆರವಣಿಗೆಯನ್ನು ಕೂಡ ನಡೆಸಿತು.
ಸುಬ್ರಹ್ಮಣ್ಯ ಗೋವಿಂದ. ನೋಡಿ ಈ ಕಳೆದ ಕ್ಷಣಗಳಲ್ಲಿ ಮುಂದೆ ಚಾನೆಗಳು ಕೂತ್ಕೊಂಡಿದ್ದಾರೆ. ಈಗ ಬ್ರಹ್ಮಚಾರಿಗಳಿಗೆ ಪೂಜೆ ಆಗುತ್ತೆ. ಪೂಜಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಸಂಭ್ರಮ ಸಡಗರದೊಂದಿಗೆ ಚಂದಾಪುರದಲ್ಲಿ ಈ ಒಂದು ಲೋಕ ಕಲ್ಯಾಣಾರ್ಥಕವಾಗಿಯೇ ತುಳುವ ಷಷ್ಠಿಯನ್ನ ಆಚರಿಸಲಾಯಿತು. ಕಾರ್ಯಕ್ರಮವು ಬನಹಳ್ಳಿ ಆನಂದ್ರವರ ನೇತೃತ್ವದಲ್ಲಿ ಅಶ್ವಥ, ನವೀನ್, ಸುಧಾಕರ್, ಚಂದ್ರಶೇಖರ್ ಮತ್ತು ಸುಮನ್ ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಇಡೀ ಕಾರ್ಯಕ್ರಮ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಕಿತ್ಕಾನಹಳ್ಳಿಯ ಸೂರ್ಯನಾರಾಯಣ ದೀಕ್ಷಿತ್ರವರ ಮಾರ್ಗದರ್ಶನದಲ್ಲಿ ಸಂಪನ್ನಗೊಂಡಿತ್ತು. ನಿತ್ಯ ಷೋಡಶೋಪಚಾರ ಪೂಜಾ ಕರಿಷ್ಯೆ ಪ್ರಾರ್ಥನೆ ಮಾಡಿದರೆ ಇದು ಸುಬ್ರಹ್ಮಣ್ಯ ಸೃಷ್ಟಿ. ಹಾಗಾಗಿ ನಮ್ಮ ಮನಸ್ಸಿರ್ತಕ್ಕಂಥ ಕೋರಿಕೆ ನೆರವೇರಿಸಲಿ ಅಂತೇಳಿ ಸುಬ್ರಹ್ಮಣ್ಯನಿಗೆ 16 ರೀತಿಯ ಪೂಜೆ ಮಾಡಬೇಕು. ನಾವು ಗೊತ್ತಿದ್ದು ಎಷ್ಟೋ ಪಾಪಕರ್ಮ ಮಾಡಿದ್ದೇವೆ, ಅವೆಲ್ಲ ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪ್ರಸಾದೇನ ಹಾಗಾಗಿ ಪರಮಾತ್ಮನ ತಾಯಿಯ ಪ್ರಮಾಣಗಳಿದ್ದಾರೆ. ಅದರ ನಿರೀಕ್ಷೆ ಆಗಿದೆ. ಸುಬ್ರಹ್ಮಣ್ಯೇಶ್ವರ ಪ್ರಾರ್ಥನೆ ಮಾಡ್ತಾರೆ. ಓಂ ನಮಸ್ವನಂದಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿತಿರೌರವಾಹವೇ ಸಹಸ್ರನಾಮ್ನೇ ಪುರುಷಾಪುರುಷಸ್ಯ ಶ್ರೀಮದಾದಿನಾರಾಯಣಸ್ಯ ಅಚಿಂತ್ಯಾದ್ವೈತಚಿಂತ್ಯಾಪ್ಯಮಾನಸ್ಯ ಮಹಾಜಲೋಕವಂದೇ ಪರಿಭ್ರಮಾಣಮಾನೇ ಕೋಟಿಬ್ರಹ್ಮ ಅತಲ ವಿತಲ ಸುತರತಲಾಚಲರಸಾತಲ ಮಹಾಕಾಲಪಾಕಾಲಾದಿ ಸಪ್ತಲೋಕಾನಾಂ ಪರಿಭಾಗೆ ಭೂಲೋಕ ಭುವರ್ಲೋಕ ಶಿವಲೋಕ ಮಹೋನ್ಮರ್ತಿನಿ ಮಹಾಕಾಲ ರಾಜ ಮಹಾವಿಜಯಸ್ಯ ಸಹಸ್ರಪ್ರಣಾಮದ ಮಂಡಲ ಪಂಡಿತೆ ಐರಾವತ ಬುದ್ಧನೇಕಾ ವಾಮನ ಸುಧೋಜನ ವಿಶ್ವದಂತ ಸಾರ್ವಭೌಮ ಸುಖವಕೈಕ ಕಾಶ್ಮೀರ ಕಾಮೋದ ಕಾಮೋದವೇದೀನಿ ಕುಸಲಂತಲ ಗುರುವಿನ ಸಂಗೀತ ಶ್ರೀ ಗುರುಭ್ಯೋ ನಮಃ. ನಮೋಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನಃ ಷಣ್ಮುಖಃ ಪ್ರಚೋದಯಾತ್.
ಶ್ರೀವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಇವತ್ತಿನ ದಿವಸ ಷಷ್ಠಿ ಪ್ರಯುಕ್ತ ತಿರು ಕಲ್ಯಾಣೋತ್ಸವವನ್ನು ANR ಕಲ್ಯಾಣ ಮಂಟಪದಲ್ಲಿ ಚಂದಾಪುರ ಇಲ್ಲಿ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಹಾಗೂ ನಮ್ಮ ಚಂದಾಪುರ ಆನೇಕಲ್ ತಾಲೂಕು ಬ್ರಾಹ್ಮಣ ಮಹಾಸಂಘ ಸದಸ್ಯರ ಸಹಾಯದಿಂದ ಸಾಮೂಹಿಕವಾಗಿ ಇವತ್ತು ANR ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಲ್ಯಾಣೋತ್ಸವ ವಿಶೇಷವಾಗಿ ಷಷ್ಠಿ ಪ್ರಯುಕ್ತ ಬ್ರಹ್ಮಚಾರಿಗಳಿಗೆ ಒಂದು ಪೂಜೆ ಪಾದಪೂಜೆ ಎಲ್ಲ ರೀತಿಯಾದಂತಹ ಒಂದು ಶುಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತಿನ ದಿವಸ ಎಲ್ಲ ಭಕ್ತಾದಿಗಳಿಗೆ ಆ ಸುಬ್ರಹ್ಮಣ್ಯೇಶ್ವರ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಜೊತೆಗೆ ಎಲ್ಲರಿಗೂ ಸಹಿತ ಸುಖವನ್ನು ಉಂಟು ಮಾಡಲಿ. ಸರ್ಪದೋಷ ನಾಗದೋಷ ಮಾಂಗಲ್ಯ ದೋಷ ಅಥವಾ ಈ ಮದುವೆ ಪ್ರತಿಬಂಧಕ ದೋಷಗಳು ಸಂತಾನಕ್ಕೆ ಸಮಸ್ಯೆಗಳು ಇವತ್ತಿನ ಸಮಾಜದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರಿಗೆ ಈ ಸುಬ್ರಹ್ಮಣ್ಯೇಶ್ವರ ಎಲ್ಲ ರೀತಿಯ ಅನುಕೂಲ ಮಾಡ್ತಾನೆ. ಎಲ್ಲರಿಗೂ ಸಹಿತ ಸುಬ್ರಹ್ಮಣ್ಯೇಶ್ವರನ ಆಶೀರ್ವಾದದಿಂದ ಅದ್ದೂರಿಯಾದಂತಹ ಮೆರವಣಿಗೆ ಹಾಗೆಯೇ ಉತ್ಸವ ಮೂರ್ತಿಗಳ ಮೆರವಣಿಗೆಯು ಕೂಡ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಗಳಿಂದ ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳ ನಡುವೆ ಕಲ್ಯಾಣೋತ್ಸವ ಷಷ್ಠಿ ಕಾರ್ಯಕ್ರಮ ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆಹ್ವಾನ ಮಾಡಿಕೊಂಡು ಬಹಳ ಓಟುಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಸುಬ್ರಹ್ಮಣ್ಯ ನಾಗರಾಜ ಕೋಡಿರ ಅಂತ್ಯಚರಣ
ಈ ಒಂದು ಕಾರ್ಯಕ್ರಮವು ಭಕ್ತಿ ಪೂರ್ವಕವಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೀತು, ಯಾರೆಲ್ಲ ಭಾಗವಹಿಸಿದ್ರು ಮತ್ತು ಈ ಒಂದು ಕಾರ್ಯಕ್ರಮದಿಂದ ನಮ್ಮಲ್ಲಿ ನಿವಾರಣೆ ಆಗಬಹುದಾದಂತಹ ಸಮಸ್ಯೆಗಳು, ಅದು ಮಾಂಗಲ್ಯ ಗಟ್ಟಿಯಾಗುವಂಥದ್ದು, ಹಾಗೆಯೇ ವ್ಯಾಧಿಗಳಿಂದ ದೂರವಾಗುವಂಥದ್ದು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. विद्महे अभीष्टफलप्रदायकाय धीमहि तन्नो वल्लीनाथ प्रचोदयात्. सर्वे जनाः सुखिनो भवन्तु. ಈ ದಿನ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತವಾಗಿ ANR ಕಲ್ಯಾಣ ಮಂಟಪ ಚಂದಾಪುರದಲ್ಲಿ ಸಮಸ್ತ ನಮ್ಮ ಎಲ್ಲ ಭಕ್ತಜನಗಳನ್ನು ಸೇರಿಸಿಕೊಂಡು ಅವರ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಮತ್ತು ನಾವು ಸಹ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವವನ್ನು ಮಾಡಿದ್ದೀವಿ. ಈ ಒಂದು ಕ್ರೋಧಿ ನಾಮ ಸಂವತ್ಸರ 4 ಭಾಗದಲ್ಲಿ 3 ಭಾಗ ಆಗೋಗಿದೆ. 9 ತಿಂಗಳು ಕಳೆದಿದೆ. ಇನ್ನು ಬರುವಂತಹ 3 ತಿಂಗಳು ತುಂಬ ಕ್ರೂರವಾಗಿರೋದ್ರಿಂದ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ, ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲರಿಗೂ ಸಹ ಶುಭವಾಗಲಿ. ಲೋಕ ಗೋಸ್ಕರ ಸಾಕಷ್ಟು ಅವಿರತ ಶ್ರಮಿಸುತ್ತಿರುವ ಸೂರ್ಯನಾರಾಯಣ ದೀಕ್ಷಿತರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಗುರುಗಳೇ. ಇವತ್ತು ತಾಲೂಕಿನಾದ್ಯಂತ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಎರಡನೇದು ನಾಗಕ್ಷೇತ್ರ ತಮ್ಮಲ್ಲೂ ಈ ಒಂದು ಶಿವಳ್ಳಿ ದೇವಸ್ಥಾನ ಅದು ಕಲ್ಯಾಣೋತ್ಸವ ಮಾಡ್ತಿದ್ದಾರೆ. ಸುಬ್ರಹ್ಮಣ್ಯಂ ಪರಂ ದೇವಂ ಸರ್ವರೋಗ ನಿವಾರಕಂ ಪಾರ್ವತೀಶ ಪ್ರಿಯಂ ಒಂದೇ ಸಚ್ಚಿದಾನಂದ ವಿಗ್ರಹಂ. ಆತ್ಮೀಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ವಿಶೇಷ ಏನಪ್ಪ ಅಂದರೆ ತಿಥಿ ಪ್ರಕಾರ ಇವತ್ತು ತುಳುವ ಷಷ್ಠಿ. ಷಷ್ಠಿ ಅಂದ ಕೂಡಲೇ ನಮಗೆ ನೆನಪಾಗ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರ. ಈ ದಿನದಲ್ಲಿ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಆನೇಕಲ್ ತಾಲೂಕು ಚಂದಾಪುರದ ANR ಕಲ್ಯಾಣ ಮಂಟಪದಲ್ಲಿ ನಮ್ಮ ಸ್ನೇಹಿತರಾದಂತಹ ವೇದಬ್ರಹ್ಮಶ್ರೀ ಸೂರ್ಯನಾರಾಯಣರಾವ್ ಮತ್ತು ಅವರ ಮಕ್ಕಳಾದಂತಹ ವೇದಬ್ರಹ್ಮಶ್ರೀ ಆನಂದ್ ಅವರು ಬಹಳ ಶಾಸ್ತ್ರೋಕ್ತವಾಗಿ ಇದನ್ನು ಏರ್ಪಾಡು ಮಾಡಿದರು. ಇದರ ಆಚಾರತ್ವವನ್ನು ನಮ್ಮ ಸ್ನೇಹಿತರಾದಂಥ ವೇದಬ್ರಹ್ಮಶ್ರೀ ನವೀನ್ ಮತ್ತು ಅವರ ತಂಡದವರು ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ.
ಮೊದಲನೇದಾಗಿ ಹಿಂದೆ ಈ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಶಿವನನ್ನು ವರ ಪಡಿತಾನೆ ಶಿವನ ಹತ್ರ, ನನಗೆ ಮರಣ ಬರ್ಕೊಡ್ದು, ಆ ರೀತಿ ನನ್ನನ್ನೇನಾದರೂ ನನಗೆ ಮರಣ ಬರಬೇಕಾದ್ರೆ ಒಬ್ಬ ಬಾಲಕನಿಂದ ಮಾತ್ರ ಬರಬೇಕು. ಯಾಕೆಂದರೆ ಅವನ ಉದ್ದೇಶ ಅಂದರೆ ಬಾಲಕ ತಾನೆ, ಅವನನ್ನು ಹೇಗೆ ಬೇಕಾದರೂ ನಾನು ಹೆದರಿಸ್ಬೋದು ಅಂತಕ್ಕಂಥ ಉದ್ದೇಶದಿಂದ ಆ ರೀತಿ ವರವನ್ನು ಪಡ್ಕೊಳ್ತಾನೆ. ಅದರಂತೆ ಶಿವ ಅವನಿಗೆ ವರವನ್ನು ಕೊಡ್ತಾನೆ. ಇದಾದ ಮೇಲೆ ಆ ತಾರಕಾಸುರನ ಸಂಹಾರ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗ ಮತ್ತೆ ದೇವತೆಗಳೆಲ್ಲರೂ ಸಹ ಶಿವನನ್ನು ಕೇಳ್ಕೊಳ್ತಾರೆ, ನೀನು ಪಾರ್ವತಿಯನ್ನು ವಿವಾಹವಾಗಿ ನಿನಗೆ ಹುಟ್ಟತಕ್ಕಂಥ ಒಬ್ಬ ಬಾಲಕನಿಂದ ಆ ತಾರಕಾಸುರನ ಸಂಹಾರ ಆಗಬೇಕು, ಅವನಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ಅಂತ ಕೇಳಿಕೊಂಡಾಗ ಶಿವ ಅದಕ್ಕೆ ಒಪ್ಪಿ ಪಾರ್ವತಿಯನ್ನು ವಿವಾಹವಾಗಿ ಈ ಸುಬ್ರಹ್ಮಣ್ಯೇಶ್ವರನಿಗೆ ಜನನವನ್ನು ಕೊಡ್ತಾನೆ. ಆಗ ಈ ಸುಬ್ರಹ್ಮಣ್ಯೇಶ್ವರ ಈ ಬಾಲಕ ತಾರಕಾಸುರನ ವಧೆಯನ್ನು ಮಾಡ್ತಾನೆ. ಅದಾದ ಮೇಲೆ ಆ ಶಿವನ ಅನುಗ್ರಹದಿಂದ ಅವನಿಗೆ ಸುಬ್ರಹ್ಮಣ್ಯೇಶ್ವರನಿಗೆ ಒಲ್ಲಿ ದೇವಸೇನೆಯೊಂದಿಗೆ ವಿವಾಹವಾಗುತ್ತೆ. ಕಲ್ಯಾಣ ಅಂದ ಕೂಡಲೇ ನಾವು ಅಂದ್ಕೊಳ್ತಕ್ಕಂಥದ್ದು ಮದುವೆ ಅಂತಕ್ಕಂಥದ್ದೇ ಅಲ್ಲ. ಕಲ್ಯಾಣ ಅಂತಂದರೆ ಒಳ್ಳೆಯದಾಗಲಿ, ಮಂಗಳಪ್ರದವಾಗಿರ್ತಕ್ಕಂಥದ್ದು ಅನ್ನೋ ಅರ್ಥ ಬರುತ್ತೆ. ಅದೇ ರೀತಿ ಈ ದಿನದಲ್ಲಿ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವವನ್ನು ಮಾಡೋದರಿಂದ ಒಳ್ಳೆಯದಾಗತ್ತೆ. ಯಾರಿಗೂ ಒಳ್ಳೆಯದಾಗತ್ತೆ? ಇಡೀ ಪ್ರಪಂಚಕ್ಕೆ. ಸಮಸ್ತ ಲೋಕ ಸುಖಿನೋ ಭವಂತು, ಎಲ್ಲ ಲೋಕಗಳಿಗೂ ಹಾಗೂ ಈ ಒಂದು ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಸಹ ಸನ್ಮಂಗಳ ಉಂಟಾಗಲಿ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ದಿನ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಇದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಬಹಳ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮದಿಂದ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನಮ್ಮ ಎಲ್ಲ ಜನತೆಗೆ ಬರ್ತಕ್ಕಂತಹ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಅವರ ಕಷ್ಟಗಳೆಲ್ಲವೂ ಸಹ ದೂರವಾಗಿ ಆ ಸುಬ್ರಹ್ಮಣ್ಯೇಶ್ವರ ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆ. ನಮಗೆ ಯಾರಿಗೇ ಆಗಲಿ ಚರ್ಮ ವ್ಯಾಧಿ ಇದ್ದರೆ, ಸರ್ಪದೋಷ ಸರ್ಪ ಶಾಪಗಳಿದ್ದರೆ, ಕುಜದೋಷ ಇದ್ದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ಆ ಚರ್ಮ ವ್ಯಾಧಿ ಇರ್ಬೋದು, ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ದೋಷಗಳು ಶಾಪಗಳು ಇದ್ದರೂ ಸಹ ವಿಮೋಚನೆ ಆಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಹೇಳಿದೆ. ಎಷ್ಟೋ ಜನಕ್ಕೆ ಈ ಕುಜದೋಷ ಇದ್ದಾಗ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದರಿಂದ ಅವರಿಗೆ ಕುಜದೋಷ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ವಿಶೇಷವಾಗಿ ಮಂಗಳವಾರದ ದಿನ, ಷಷ್ಠಿ ದಿನ, ಇಂಥ ವಿಶೇಷ ದಿನಗಳಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು, ಜೊತೆಗೆ ನಾಗಪ್ಪನಿಗೆ ಹಾಲೆರೆದು ತನಿ ಎರೆದು ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಅದರಂತೆ ಇವತ್ತು ಈ ಒಂದು ಒಲ್ಲಿ ದೇವಸೇನ ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ ಭಾಳ ಯಶಸ್ವಿಯಾಗಿ ನಡೆದಿದೆ. ಅದು ಒಂದು ವಿಶೇಷ. ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.